ಇವತ್ತು ತುಳಸಿ ಹಬ್ಬ. ಸೊ ಅದಕ್ಕೆ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿ ಪ್ರಸಾದಕ್ಕೆ ಆ್ಯಂಡ್ ಕಾಯಿಗೆ ಉಸ್ಲಿ ಮಾಡ್ತಾಯಿದ್ದೀನಿ. ಸೊ ಆ ಥರ ಒಗ್ಗರಣೆನೇ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ತುಂಬ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಲ್ಲ. ಸೊ ಏನಕ್ಕೆ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನನ್ನ ಐಫೋನ್ ಫಸ್ಟ್ ಒಂದು ಸತಿ ಹೊಡೆದೋಗಿತ್ತು. ಸೊ ಹೊಡೆದೋದ್ಮೇಲೆ ಅದ್ರ ಪ್ಯಾನಲ್ ಚೇಂಜ್ ಮಾಡಿಸಿದ್ವಿ. ಆ ಪ್ಯಾನಲ್ ಚೇಂಜ್ ಮಾಡಿಸಿದ್ರು ಕೂಡ ಸೊ ನನ್ನ ಮಗಳು ಮತ್ತು ನಾನು ಆಟ ಆಡಬೇಕಾದ್ರೆ ಲೈಕ್ ಅವಳು ಫೋನ್ನ ಗಟ್ಟಿಯಾಗಿ ಎಳೆದ್ಬಿಟ್ಲು. ಅದೇನಾಯಿತು, ಎಲ್ಲಿ ಸ್ಕ್ರೀನ್ ಏನಾದರೂ ಲೈಕ್ ಅಲ್ಲಿ ಸ್ಕ್ರೂಸ್ ಹಾಕಿರ್ತಾರಂತೆ, ಅದು ಒಳಗಡೆ ಒಂದು ಸ್ಕ್ರೂ ಉದ್ರೋಗಿ ಮತ್ತು ಡಿಸ್ಪ್ಲೇ ಹೋಗ್ಬಿಟ್ಟಿದೆ. ಸೊ ಇವಾಗ 5 ದಿವಸದಿಂದ ನಾನು ಏನೂ ಬ್ಲಾಗ್ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಹಸ್ಬೆಂಡ್ ಫೋನ್ ಹಾಕ್ತಿದ್ದೆ. ಸೊ ಅವರು ಮೆಮೊರಿ ಅವ್ರದ್ದು Hello everyone, welcome to Kavita Vlogs. And ಇವತ್ತು December 1st and ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅವರ ಮಗಂದು ಬರ್ತಡೇ ಇದೆ. ಸೊ ಇನ್ವೈಟ್ ಮಾಡಿದರು. ಸೊ ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಎಂಟೈರ್ ಡೇ ಅಲ್ಲೇ ಸ್ಟೇ ಮಾಡ್ತೀವಿ. ಸೊ ನೋಡೋಣ ಹೇಗೆ ವ್ಲಾಗ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಆಫ್ಟರ್ 8-9 ಮಂತ್ಸ್ ಆದಮೇಲೆ ಲೈಕ್ ಹೊರಗಡೆ ಬರ್ತಾ ಇರೋದು, ಅಂದರೆ ಇಷ್ಟು ಲಾಂಗ್ ಡಿಸ್ಟೆನ್ಸ್ ಹೋಗ್ತಾ ಇರೋದು. ಸೊ ಯಲಹಂಕ ಹತ್ತಿರನೇ. ಸೊ ಬಟ್ ಸ್ಟಿಲ್ ಒಬ್ಬರು ಮನೆಗೆ ಹೋಗಿ ಸ್ಟೇ ಮಾಡ್ತಾ ಇರೋದು ಅಂತ. ಸೊ ಇಲ್ಲಿ ನಾನು 1 kg ಆಫ್ ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 hour ಮ್ಯಾರಿನೇಟ್ ಇಟ್ಬಿಟ್ರೆ ಇದರಲ್ಲಿರುವಂಥ ಮಾಯಿಶ್ಚರ್ ಮತ್ತು ಆ ನೀರಾಂಶ ಏನಿರುತ್ತೆ ಚಿಕನಲ್ಲಿ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಬೇಗ ಕುಕ್ ಕೂಡ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೀಪ್ ವಾಚಿಂಗ್ ಗೈಸ್. ಇಫ್ ಯು ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಲೈಕ್ ಆ್ಯಂಡ್ ಶೇರ್. ಇವಾಗ ಹೈದ್ರಾಬಾದಿ ಬಿರಿಯಾನಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಆನಿಯನ್, ಫ್ರೈಡ್ ಆನಿಯನ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ಆಯಿಲ್ ಚೆನ್ನಾಗಿ ಹೀಟ್ ಆಗಿದೆ. ಸೊ ಬ್ಯಾಚ್ ವೈಸ್ ನಾನು ಆನಿಯನ್ಸ್ ಹಾಕ್ತೀನಿ. ಹಾಕಿದ ಮೇಲೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟನ್ನು ನೀವು ಹಾಕಬೇಕು. ಸೊ ಈ ರೀತಿ ಬಾಯ್ಲ್ ಆಗ್ತಾ ಇರುತ್ತೆ. ಹಾಕೊಳ್ಳಿ ನೋಡಿ ಈ ಥರ. ಸೊ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇವಾಗ ಇದು ಮಸಾಲ ಐಟಮ್ಸು, ಬೇ ಲೀಫ್ 3, ಏಲಕ್ಕಿ 2, ಮತ್ತು ಇದು ಸ್ಟಾರ್ ಅನಾನಸ್ ಅಂತ ಬರುತ್ತೆ ನೋಡಿ ಅದು, ಮತ್ತು 4 ಕ್ಲವ್ಸು. ಇದು ಮೇಸ್ ಅಂತಾರೆ, ಇಲ್ಲ ಜಾವಿತ್ರಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಇದು ಬಾಯಿಗೆ ಏನಾದರೂ ಸಿಕ್ತಂದರೆ ತಿನ್ನಬೇಕಾದ್ರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಇದು. ಸೊ ಇದನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಟೇಸ್ಟಿಗೆ ಸಾಕು ಇದು. ಇದನ್ನು ಸ್ವಲ್ಪ ಹಾಕಿ ಆ್ಯಂಡ್ ಇದು 2 ಬ್ಲ್ಯಾಕ್ ಕಾರ್ಡಮಮ್ ಮತ್ತು ಇದು ಚಕ್ಕೆ. ಸೊ ಇದು ಇಷ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಸೊ ನಿಮ್ಮ ಟೇಸ್ಟ್ ಮತ್ತು ಸ್ಪೈಸಿ ಪ್ರಕಾರ ಚಿಲ್ಲೀಸ್ ಯೂಸ್ ಮಾಡ್ಕೊಳ್ಳಿ. ಸೊ ಕರ್ಡ್ ನಿಮಗೆ ಎಷ್ಟು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಮ್ಯಾರಿನೇಟ್, ಇದೇ ಮೇನ್ ಇರೋದು. ಸೊ ಕರ್ಡ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಹಾಕ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ 1 kgಗೆ 3/4 ಲೀಟ್ರಷ್ಟು 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಓಕೆಮ್ಮ. ಸೊ ಇವಾಗ ಫ್ರೈಡ್ ಆನಿಯನ್ಸ್
everyone, welcome to Kavita Vlogs and I am Kavita. ಇವತ್ತು ಇಂಟ್ರೊಡಕ್ಷನ್ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ, ಬಟ್ ಇಂಟ್ರೊಡಕ್ಷನ್ ವ್ಲಾಗ್ ಮಾಡಲಿಲ್ಲ. ಸೊ ಇವತ್ತು ನನ್ನ ಒಂದು ಸಣ್ಣ ಪರಿಚಯ, ನನ್ನ ಒಂದು ಕುಟುಂಬ, ನನ್ನ ಹಸ್ಬೆಂಡ್ ಹೆಸರು ಆನಂದ. ನನಗೆ 2 ಮಕ್ಕಳಿದ್ದಾರೆ. ಸೊ ದೊಡ್ಡ ಮಗಳ ಹೆಸರು ನಿತೀಕ್ಷಾ, ಶಿ ಈಸ್ 2.5 years old. ಆ್ಯಂಡ್ ಎರಡನೇ ಪಾಪು ಬಂದು ಇನ್ನೂ ಹೆಸರಿಟ್ಟಿಲ್ಲ, ಬಟ್ ಚೆರಿ ಅಂತ ಕರಿತೀವಿ. ಶಿ ಈಸ್ ಜಸ್ಟ್ 7 months old. ಸೊ ನಾನು ಇರೋದು ಬ್ಯಾಂಗ್ಳೂರಿನಲ್ಲಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು, ಆ್ಯಂಡ್ ನನ್ನ ತಂದೆ ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಿನಲ್ಲೇ. ಆ್ಯಂಡ್ ನಾ ಮದುವೆ ಆಗಿರೋದು ತೆಲುಗು ಫ್ಯಾಮ್ಲಿಗೆ, ಆಂಧ್ರ ಫ್ಯಾಮ್ಲಿಗೆ. ಸೊ ಅವರು ಪ್ಯೂರ್ ತೆಲುಗು ಮಾತಾಡ್ತಾರೆ. ಆ್ಯಂಡ್ ನನ್ನ ತೆಲುಗು ಅಷ್ಟು ನೀಟಾಗಿರಲ್ಲ, ಅಷ್ಟು ಆ್ಯಾವ್ರೇಜಾಗೇ ಇರುತ್ತೆ. ಬಟ್ ಕನ್ನಡ ಚೆನ್ನಾಗಿ ಬರುತ್ತೆ, ಬಿಕಾಸ್ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಕರ್ನಾಟಕದಲ್ಲೇ. ಸೊ ಆಬ್ವಿಯಸ್ಸಾಗಿ ಕನ್ನಡನೇ ಬರುತ್ತೆ ನನಗೆ ಚೆನ್ನಾಗಿ. ಸೊ ಇದು ನನ್ನ ಒಂದು ಪುಟ್ಟ ಪರಿಚಯ. ಆ್ಯಂಡ್ ನನ್ನ ವರ್ಕ್ ಲೈಫ್ ಅಂತಂದರೆ, ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮ್ಯಾನ್ಯುಯಲ್ ಟೆಸ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ 5 years ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನೇನು ನನ್ನ ಹಾಬೀಸ್ ಕುಕಿಂಗ್, ರೀಡಿಂಗ್ ಬುಕ್ಸ್ ಅಂತ ಇಂಥ ಚಿಕ್ಕ ಆ್ಯಕ್ಟಿವಿಟೀಸ್ ಅದು ಇದು ಮಾಡ್ತಾ ಇರ್ತೀನಿ. ಆ್ಯಂಡ್ ಮೋರ್ ಓವರ್ ಈ ವಿಡಿಯೋ ಮಾಡೋದಕ್ಕೆ ಕಾನ್ಸೆಪ್ಟ್, ನಾನು ವ್ಲಾಗ್ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಈ ಕಾನ್ಸೆಪ್ಟ್ ನನಗೆ ಹೇಗೆ ಬಂತು ಅಂತಂದರೆ, ಲೈಕ್ ನಾನು ಆಲ್ಮೋಸ್ಟ್ 3 yearsಯಿಂದ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಒಂದು ಸೆಲ್ಫ್ ಐಡೆಂಟಿಟಿ ಅನ್ನೋದಿರಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಏನು ಮಾಡೋದು, ಡೇ ಬೈ ಡೇ ಆ್ಯಂಡ್ ಇಯರ್ ಬೈ ಇಯರ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ನನ್ನ ಒಂದು ಕೆರಿಯರ್ ಬಿಲ್ಡ್ ಮಾಡ್ತಾ ಲೈಕ್ ನನ್ನ ಒಂದು ಹಾಬಿ ಅಂತ ಏನಿತ್ತು ಅದನ್ನು ನಾನು ಕಂಪ್ಲೀಟಾಗಿ ಮಾಡ್ತೋದೆ. ಸೊ ಈಗ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಏನಾಗ್ತಿತ್ತು, ನನಗೆ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಕ್ವಶನ್ ನನಗೆ ಅರೈಸ್ ಆಗ್ತಾಯಿತ್ತು. ಯಾರಿಗೇ ಆಗಲಿ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಫಸ್ಟ್ ಕೇಳ್ತಾ ಇದ್ದಿದ್ದು, ನಿಜವಾಗ್ಲೂ ಆಗುತ್ತಾ? ಬಿಕಾಸ್ ಯೋಚನೆ ಮಾಡು, ಮಕ್ಕಳಿರ್ತಾರೆ, ಹಸ್ಬೆಂಡ್ ಇರ್ತಾರೆ, ಜಾಯಿಂಟ್ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಹೇಗೆ ಮಾಡ್ತೀಯಾ ಅಂತಲೇ ಯಾವಾಗಲೂ ಡೌಟ್ ಬರ್ತಾಯಿತ್ತು. ಅದಕ್ಕೆ ಕೇಳಿದ ತಕ್ಷಣ ನನಗೊಂಥರ ಭಯ ಅನಿಸ್ಬಿಡೋದು. ಹೌದಲ್ವಾ, ಹೇಗೆ ಮಾಡ್ತೀನಿ? ನನಗೆ ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಇಷ್ಟು ದಿವಸ ಆಯಿತು ನನಗೆ. ಆ್ಯಂಡ್ ಈಗಲೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟೆ, ಬಟ್ ಇಂಟ್ರಡಕ್ಷನ್ ವ್ಲಾಗ್ ಮಾಡಬೇಕು ಅಂದಾಗ ಐ ಸ್ಟಾರ್ಟೆಡ್ ಟು ಥಿಂಕ್ ಸೀರಿಯಸ್ ಆಗಿ, ಇದು ನನ್ನ ಕೆರಿಯರಾಗಿ ನಾನು ತೊಗೋಬಹುದಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಬಂತು. ಸೊ ಇದನ್ನೆಲ್ಲ ಮಾಡ್ತಾ ಲೈಕ್ ವೈ ಡೋಂಟ್ ಐ ಟೇಕ್ ಇಟ್ ಆ್ಯಸ್ ಅ ಹಾಬಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೋಂಟ್ ನೋ, ಇಟ್ ಮೈಟ್ ಬಿ ಅ ಕೆರಿಯರ್ ಆಫ್ಟರ್ ಸಮ್ ಇಯರ್ಸ್, ಬಟ್ ಸ್ಟಿಲ್ ದಿಸ್ ಇಸ್ ಅ ಹಾಬಿ ಫಾರ್ ಮೀ. ಆ್ಯಂಡ್ ಏನಕ್ಕೆ ವಿಡಿಯೋ ಮಾಡಬೇಕು ಅಂತಂದರೆ, ಲೈಕ್ ನಾನು ಆಫ್ಟರ್ ಮ್ಯಾರಿಡ್ ದಿ ಸ್ಟ್ರಗಲ್ಸ್ ಇರ್ಬೋದು, ಏನಾದರೂ ಸ್ಟ್ರಗಲ್ಸ್ ಇರ್ಬೋದು, ಲೈಕ್ ಕುಕಿಂಗ್ ಇರ್ಬೋದು, ದ ಥಿಂಗ್ಸ್ ವಿಚ್ ಐ ಡೋಂಟ್ ನೋ. ಈವನ್ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯೂಟ್ಯೂಬರ್ಸ್. ನಾನು ಕಲ್ತಿದ್ದು ಕೂಡ ಯೂಟ್ಯೂಬ್ ವಿಡಿಯೋಸಿಂದ ಕೂಡ. ಲೈಕ್ ಕುಕಿಂಗ್ ಇರ್ಬೋದು, ಯಾವುದೋ ಒಂದು ಸ್ಪೆಷಲ್ ಡಿಶ್ ಮಾಡಬೇಕು ಅಂದಾಗ ಲೈಕ್ ಅಮ್ಮನ ಹತ್ರ ಇರದೇ ಇರ್ಬೋದು ಆ ರೆಸಿಪಿ. ಇವಾಗ ನೋಡಿ, ಪನೀರ್ ಟಿಕ್ಕಾ ಅಂತ ಬಂದಿದೆ, ಲೈಕ್ ಪಾಲಕ್ ಪನೀರ್ ಅಂತ ಬಂದಿದೆ. ಇದೆಲ್ಲ ಅಮ್ಮಂದರಿಗೆ ಗೊತ್ತಿರೋದಿಲ್ಲ. ಆಬ್ವಿಯಸ್ಸಾಗಿ ವಿಲ್ ಸರ್ಚ್ ಇನ್ ಯೂಟ್ಯೂಬ್. ಸೊ ಈ ಥರನೇ ಲೈಕ್ ನಾನು ಒಂದು ವಿಡಿಯೋಸ್ ಮಾಡಿ ಸಮ್ವನ್ ವುಡ್ ಮೋಟಿವೇಟ್ ವಿತ್ ಮೈ ವಿಡಿಯೋಸ್ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು, ಲೈಕ್ ಹೌ ಡಸ್ ಮದರ್ ಹುಡ್ ವಿತ್ 2 kids ಲುಕ್ ಲೈಕ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಮೈ ಕಂಪ್ಲೀಟ್ ಲೈಫ್ ಸ್ಟೈಲ್, ಹೌ ಐ ಸ್ಟಾರ್ಟ್ ಮೈ ಡೇ, ಎಂಡ್ ಮೈ ಡೇ. So complete lifestyle. So my content is all clear. It's gonna be about motherhood and food. Lifestyle. So this is gonna be my concept and content for my YouTube videos. So
have already started. If you are not subscribed to my channel, please do subscribe, like my videos and share to all those new moms, young moms who are just even struggling. You know, this might help someone out there. Let's motivate each other, let's build a community, and let's talk together, let's spend a lot of time. ತುಂಬ ಜನ ಬ್ಯಾಂಗ್ಳೂರ್ಗೆ ಬಂದಿರ್ತಾರೆ, ಲೈಕ್ ಟು ಹ್ಯಾವ್ ಅ ವರ್ಕ್ ಲೈಫ್ ಇರ್ಬೋದು, ಟು ಸೆಟಲ್ ಆಗಿರ್ಬೋದು, ಇಲ್ಲ ಇಲ್ಲಿ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋರು ಇರ್ಬೋದು. ಸೊ ಅವ್ರಿಗೆ ಒಂದು ಸಣ್ಣ ಒಂದು ಮೋಟಿವೇಶ್ನಲ್ ಆಗಿರುತ್ತೆ ಇದು. ಸೊ ಇಟ್ಸ್ ಆಲ್ ಅಬೌಟ್ ಮೀ, ಕವಿತಾ. This is my YouTube channel, officially announcing this is my YouTube channel, and keep watching, keep supporting me and subscribe to my channel, like my videos. If you have any comments, anything you want to speak, I'm always there. Comment in the comment section, I'll make sure that I'll reply to your comments. So today let's start my evening video. ಸೊ ಈವ್ನಿಂಗ್ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗಿಂದ ಫುಲ್ ಬಿಸಿ ಇದೆ. ಮಾರ್ನಿಂಗ್ ಐ ವೋಕಪ್ ಅರೌಂಡ್ ಲೈಕ್ 9, ನಾಟ್ ಇವನ್ 9, ಓ ಮೈ ಗಾಡ್, ಟುಡೇ ವೋಕಪ್ ಲೈಕ್ 6:30 ಆ್ಯಂಡ್ 6:30ಗೆ ವೋಕಪ್ ಆಗಿ ಇವತ್ತು ಗುರುವಾರ, ಸೊ ಬಾಬಾ ದಿನ. ಸೊ ಬಾಬಾ ಅವರ ಪೂಜೆ ಮಾಡಬೇಕಿತ್ತು, ಸೊ ಅದಕ್ಕೆ ಬೇಗ ಎದ್ದು ಬಾಬಾ ಪೂಜೆ ಮಾಡಿ ಮನೆಯೆಲ್ಲ ಲೈಕ್ ಫುಲ್ ಕ್ಲೀನ್ ಮಾಡಿ. So as usual, once you get married, once you have your own house, you have to take up your things. And due to this COVID, I know, I understand, things are really impossible. ನಾನು ಕೂಡ ತುಂಬಾ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ, ಲೈಕ್ 2020 should be good, great, lot of plans ಇತ್ತು, but everything got failed, utter failed. But anyways, life has to go on. So fail ಆಯಿತು ಅಂತ we cannot just stop over there. ಸೊ ಹೀಗಾಗಿ ಹಾಗೆ ಹೇಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ, ಹೇಗೆ ನಾನು 2 kids ಆ್ಯಂಡ್ ವರ್ಕ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಂಡ್ ಇನ್ ಒಂದು ಕಪಲ್ ಆಫ್ ಡೇಸಲ್ಲಿ ಮೈ ವರ್ಕ್ ಆಲ್ಸೋ ವಿಲ್ ಸ್ಟಾರ್ಟ್. Another big responsibility is going to add on to my life. So ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬಿಕಾಸ್ ಅಲ್ಲಿ ಏನು ಇಂಟ್ರಪ್ಷನ್ ಇರೋದಿಲ್ಲ. ಯು ಕ್ಯಾನ್ ವರ್ಕ್ ಲೈಕ್ ಎನಿಥಿಂಗ್ ಇನ್ ಅ ಸಿಂಗಲ್ ಫ್ಲೋ ಯು ವಿಲ್ ವರ್ಕ್. ಬಟ್ ಮನೇಲಿದ್ದಾಗ ಏನಾಗುತ್ತೆ, ಮಗು ಅಳ್ದಾಗ, ನಮ್ಮ ಮಗುಗೆ ತಿನ್ನಿಸ್ಬೇಕು ಅಂದಾಗ, ಇಫ್ ಶಿ ಈಸ್ ನಾಟ್ ಈಟಿಂಗ್, ಸೊ ಇಟ್ಸ್ ಆಲ್ವೇಸ್ ದಿ ಮಮ್ಸ್ ಕಾಲ್, ವೇರೆವರ್ ಯು ಆರ್ ಯು ಹ್ಯಾವ್ ಟು ಅಟೆಂಡ್. ಅದು ಮನೇಲಿದ್ದೀನಿ ಅಂತ ಅಂದರೆ ಇಟ್ಸ್ ಲೈಕ್ ಯು ಹ್ಯಾವ್ ಟು ಗೋ ಆ್ಯಂಡ್ ಫೀಡ್ ದೆಮ್ ಅಷ್ಟೇ. ಸೊ ಅವಾಗ ವರ್ಕ್ ಬಗ್ಗೆ ಹೇಗೆ ಮಾಡೋದು, ಇಟ್ಸ್ ರಿಯಲಿ ಇಂಪಾಸಿಬಲ್. ಸೊ ಹೇಗೆ ಹ್ಯಾಂಡಲ್ ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ರೀಸೆಂಟಾಗಿ HR ಆಲ್ಸೋ ಕಾಂಟ್ಯಾಕ್ಟ್ ಮಾಡಿದ್ರು. ದೆನ್ ಐ ಆಲ್ಸೋ ಆಸ್ಕ್ ಫಾರ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್, ಬಟ್ ಹಿ ವಾಸ್ ಲೈಕ್ it depends on all about the clients ಅಂತ ಹೇಳಿದ್ರು. So let's see what kind of clients I'll get, how my life goes 2021. So keep on watching my video. Let's go to kitchen. ಇವಾಗ ಕ್ಲೀನ್ ಮಾಡಬೇಕು.
Finally, this is my clean kitchen and background ಅಲ್ಲಿ ನನ್ನ ಚಿಕ್ಕ ಮಗಳು ಫುಲ್ ಪಿಯಾನೋ ನುಡಿಸ್ತಾ ಇದ್ದಾಳೆ. ಐ ಥಾಟ್ ಇಟ್ ವಿಲ್ ರೈನ್ ಟುಡೇ ಬಟ್ ಡೋಂಟ್ ನೋ ವೆದರ್ ಇಟ್ ವಿಲ್ ರೈನ್ ಆರ್ ನಾಟ್. ಸೊ ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಯಿತು. ಸೊ ಅತ್ತೆಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ, ಇದನ್ನೆಲ್ಲರಿಗೂ ಅವರೇ ಹಂಚ್ತಾರೆ. ಆ್ಯಂಡ್ ಮನೇಲಿ ದೊಡ್ಡವರು ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟು. ಡಿಸಿಷನ್ನಲ್ಲಿರ್ಬೋದು, ಯಾವುದೇ ಒಂದು ಸಿಚುವೇಷನಲ್ಲಿರ್ಬೋದು, ಎಲ್ಲ ಅವರ ಡಿಸಿಷನ್ ಮೇಲೆ ಆಗುತ್ತೆ. ಸೊ ಅದರಿಂದ ಮನೇಲಿ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಥರ್ಸ್ಡೇ ಈವ್ನಿಂಗ್ 7 o'clock ಆಗ್ತಿದೆ. ಸೊ ಬಾಬಾ ಅವರ ಪೂಜೆ ಮಾಡಿದೆ, ಒಂದು ಕಪ್ ಟೀ ಕುಡಿದೆ, ಆರಾಮಾಗಿ ಕೂತು ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಿಕ್ಕ ಮಗಳು ಕಡೆ ಪ್ಲೇ ಗ್ರೌಂಡ್ ಮ್ಯೂಸಿಕ್ ಬಾರಿಸ್ತಾ ಇದ್ದಾಳೆ. ಆ್ಯಂಡ್ ಇಟ್ಸ್ ಟೈಮ್ ಟು ಸ್ಪೆಂಡ್ ಮೈ ಸಮ್ ಟೈಮ್ ವಿತ್ ಹರ್. ಸೊ ನೈಟ್ಗೆ ಏನೂ ಇರೋಲ್ಲ, ನಾರ್ಮಲ್ ಡಿನ್ನರ್ ತಿಂತೀವಿ ಅಷ್ಟೇ. ಸೊ ಈವ್ನಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. పోయినాక అప్పుడు నుంచి తీపించుకుంటా. అట్లా కంటిన్యూ చేస్తున్నా. ఇట్లా ఊర్లో వాళ్ళంతా చూస్తారు. ఒక వాసన వస్తుందన్నా కావాలన్నా. మళ్ళీ లాంగ్ షార్టా విత్ యూ అండ్ ఎవ్రీథింగ్. లో లైటింగ్లో ఎంత బాగా వస్తుందో చూడాలి. డిఫరెంట్ మోడ్స్ అంతా టెస్ట్ చేయొచ్చు అవుతా అండి ఫస్ట్ అనుకోండి. అమ్మా ఏ ప్యాంట్ పిక్కోదండి. వస్తే ఉండు. దా వెనకరా, వంటిల్లో దీపం మండిస్తుంది మమ్మీ. దీపం వంటింట్లో ఎవరు చూస్తారు? చూడపా మమ్మీ పక్కన పర్వాలేదు. మమ్మీ తక్కువ నేను ఇది చూస్తాను మమ్మీ చేస్తుండ్రు. ఇది ఎక్కడికి చెప్పు ఫస్ట్ నాకు కొంచెం డిస్టెన్స్ మెయింటైన్ చేసి చాలా దగ్గరికి రావద్దు. ఒక అందాజి ఎక్కడ అని
ప్రథమ వేసింది మిర్జాపూర్ వస్తుండే ఆడా మిర్జాపూర్ వేస్తుంది నోయా ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Hello everyone, welcome to Kavita Vlogs and advance happy Deepavali to everyone. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಫ್ರೈಡೇ, ಸೊ ಹಸ್ಬೆಂಡ್ ಮನೇಲಿದ್ದೀನಿ ಆ್ಯಂಡ್ ಸ್ಯಾಟರ್ಡೆ ಬಂದು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಟು ಸೆಲೆಬ್ರೇಟ್ ದೀಪಾವಳಿ. ಸೊ ಅಪ್ಪನ ಸೈಡು ನೋವು ಅಂತ ಏನೋ ಅಂತಾರೆ, ತೆಲುಗಲ್ಲಿ ಅದನ್ನೇ ಅನ್ನೋದು, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಸೊ ಆ ಫೆಸ್ಟಿವಲ್ಗೆ ಅಮ್ಮ ಮನೆಗೆ ಹೋಗಬೇಕು. ಸೊ ನಾಳೆ ಇವಾಗ ಶುಕ್ರವಾರ ಅಲ್ವಾ, ಸೊ ಇವಾಗ ಶುಕ್ರವಾರ ಅತ್ತ ಮನೆಯಿಂದ ಹೋಗಲ್ಲ. ನಾಳೆ ಮಾರ್ನಿಂಗ್ ಅನಿಸುತ್ತೆ, ನಾಳೆ ಮಾರ್ನಿಂಗ್ ಕೊಡ್ತೀನಿ. ಸೊ ಇವತ್ತು ಮನೆಯಲ್ಲೇ ಫುಲ್ ಡೆಕೋರೇಷನ್ ಮಾಡಿ ಒಂದು ಫೆಸ್ಟಿವಲ್ ಫೀಲಿಂಗ್ ಬರ್ತಾ ಇದೆ ನನಗೆ ಇವತ್ತು. ಸೊ ನೈಟೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿದೆ ಆ್ಯಂಡ್ ನೀವು ಡೆಕೋರೇಟ್ ನೋಡಿರ್ತೀರ ಡೆಕೋರೇಷನ್ ಹೇಗೆ ಮಾಡಿದೆ ಅಂತ. ಸೊ ಇವತ್ತು ಬ್ರೇಕ್ಫಾಸ್ಟ್ ದೋಸೆ ಮತ್ತು ಸ್ವೀಟ್ ಮಾಡಿದ್ದೀನಿ, ಇವತ್ತು ಪೊಂಗಲ್. ಸೊ ಹಸ್ಬೆಂಡ್ ಮನೆಯಲ್ಲೂ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡೋಣ ಹೇಗೆ ಈವ್ನಿಂಗ್ವರೆಗೂ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಅಪ್ಪ ಮನೇಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದೆ ಅಂತಲೂ ನಾನು ವ್ಲಾಗಲ್ಲಿ ಹೇಳ್ತೀನಿ. ಹೌ ಇಸ್ ಮೈ ನೇಮ್ಸ್? ಇಟ್ಸ್ ವೆರಿ ಗುಡ್, ಐ ಆಮ್ ರಿಯಲಿ ಲೈಕಿಂಗ್ ಇಟ್. ಎನಿವೇಸ್, ಇವತ್ತು ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಮೈ ಹಸ್ಬೆಂಡ್ ಹೆಲ್ಪ್ಸ್ ಮೀ. ఏం తింటావు చిక్కు? చొచ్చు తింటావా లేకుంటే? మీరు అది ఫస్ట్ పోయే ಇವತ್ತು ನಾನು ನೈಟಿಗೆ ಆಲೂ ಪಲಾವ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಫುಲ್ ರೆಸಿಪಿ ಸ್ವಲ್ಪ ಲೈಟಾಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡಿ ರೆಸಿಪಿ. ಸೊ ಇದು ಶಾಜೀರಾ ಮತ್ತು ಒಂದು ಬೇ ಲೀಫ್. ಇದು 2 ಪೀಪಲ್ ಅಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೆ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಜೀರಾ ಮತ್ತು ಬೇ ಲೀಫು, ಒಂದಿಷ್ಟು ಚಕ್ಕೆ, ಇದು ಬ್ಲ್ಯಾಕ್ ಕಾರ್ಡಮಮ್ಮು, ಇದು ಗ್ರೀನ್ ಕಾರ್ಡಮಮ್, 4 ಕ್ಲೌಸ್, ಮತ್ತು ಇದು ಸ್ಟಾರ್ ಅನಾನಸ್ ಹೂವು, ಮತ್ತು ಇದು ಮೇಸ್, ಜಾವಿತ್ರಿ ಅಂತಲೂ ಹೇಳ್ತಾರೆ, ಇದೇನೇ ಹೇಳ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇದು ಒಂಥರ ಮಸಾಲ ಐಟಮ್ಮು, ಅಮ್ಮ ಹಾಕ್ತಾರೆ, ಬಟ್ ಬೆಳ್ಳಿ ಮೋಡನೋ ಏನೋ ಅಂತಾರೆ, ಇದನ್ನು ಏನು ಅಂತ ಗೊತ್ತಿಲ್ಲ. ಸೊ ಇಷ್ಟನ್ನು ನಾನು
ಇಲ್ಲಿ ಆಯಿಲ್ ತೊಗೊಂಡಿದ್ದೀನಿ, ಆಲ್ರೆಡಿ ಹೀಟ್ ಆಗಿದೆ. ಸೊ ಇವಾಗ ಅದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಆನಿಯನ್ನು ಮತ್ತು ಒಂದು 2 ಗ್ರೀನ್ ಚಿಲ್ಲಿ ಮತ್ತು 2 ಆಲೂಗಡ್ಡೆ. ಸೊ ಇದು ಇಬ್ಬರಿಗೆ ಅಲ್ವಾ, ಸೊ ಇಷ್ಟು ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಜನಕ್ಕೆ ಬೇಕಂದರೆ ಮಲ್ಟಿಪ್ಲೈಸಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ನು. ಸೊ ಇವಾಗ ಆನಿಯನ್ಸ್ ಮತ್ತು ಇದನ್ನು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಇದು ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಲಿ. ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಇವತ್ತು 27th ಟ್ಯೂಸ್ಡೇ ಆ್ಯಂಡ್ ನೀವು ನನ್ನ ವ್ಲಾಗ್ ನೋಡ್ತೀರಾ 28th ಆಫ್ ವೆಡ್ನೆಸ್ಡೇ. ಸೊ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಸೋಮವಾರ ನೈಟಿಂದ ನನ್ನ 2ನೇ ಮಗಳಿಗೆ ಜ್ವರ ಸ್ಟಾರ್ಟ್ ಆಯಿತು ಲೈಟಾಗಿ. ಆ್ಯಂಡ್ ಹಾಗೆ ನೋಡ್ತಾ ಫುಲ್ ನೈಟೆಲ್ಲ ತುಂಬಾ ಜಾಸ್ತಿ ಆಗೋಗಿತ್ತು ಜ್ವರ. ಈ ಟೈಮಲ್ಲಿ ಈ ಸಿಚುಯೇಷನಲ್ಲಿ ಜ್ವರ ಅಂದಿದ್ದ ಕೂಡಲೇ ತುಂಬಾ ಭಯ ಆಗುತ್ತೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ ಕಾಲ್ ಥ್ರೂ ಅಲ್ಲಿ. ಸೊ ಅವರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ರು. ಆ ಮೆಡಿಸಿನೆಲ್ಲ ಹಾಕಿ ಸೊ ಇವಾಗ ಪರವಾಗಿಲ್ಲ, ಮಲ್ಕೊಂಡಿದ್ದಾಳೆ. ಸೊ ಅದಕ್ಕೆ ನಾನು ನೈಟೆಲ್ಲ ನಿದ್ದೆ ಇರಲಿಲ್ಲ. ಅದಕ್ಕೆ ನಾನು ಅಲ್ಲಿ ಇಲ್ಲಿ ಟೆರೆಸ್ ಮೇಲೆ ತಿರುಗಾಡ್ತಾ ಇದ್ದೀನಿ. ಸೊ ಮಲ್ಕೊಳ್ಳೋಕ್ಕೂ ಆಗೋಲ್ಲ, ರೆಸ್ಟ್ ತೊಗೊಳೋಕ್ಕೂ ಆಗೋಲ್ಲ. ಸೊ ಅದಕ್ಕೆ ಆಚೆ ಮೇಲೆ ಟೆರೆಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ. ಸೊ ನಾನು ಎಲ್ಲೋಗಿದ ತಕ್ಷಣ ನನ್ನ ದೊಡ್ಡ ಮಗಳು ಬೇಗ ಬಂದುಬಿಡ್ತಾಳೆ. ಸೊ ಇವತ್ತು ಅವಳು ಸ್ವಲ್ಪ ಸ್ಯಾಡಾಗಿದ್ಲು. ಏಕೆಂದರೆ ಮನೇಲಿ ಎಲ್ಲರೂ ಮಗುಗೆ ಹುಷಾರಿಲ್ಲ ಅಂತ ಅವಳನ್ನೇ ನೋಡ್ತಾಯಿದ್ರು. ಅಯ್ಯೋ ಮಗುಗೆ ಹುಷಾರಿಲ್ಲ, ಅವಳನ್ನೇ ಎತ್ಕೊಳ್ಳೋದು, ಅವಳನ್ನೇ ಮುದ್ದಾಡೋದು, ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ ಅವಳಿಗೆ ಜಾಸ್ತಿ ಕೊಡ್ತಾಯಿದ್ರು. ಸೊ ಇವಳಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತು, ಯಾರೂ ನನ್ನ ನೋಡ್ತಾ ಇಲ್ವೇ, ಯಾರೂ ನನ್ನ ಮಾತಾಡಿಸ್ತಾ ಇಲ್ವೇ ಅಂತ ಅವಳಿಗೆ ಸ್ಟಾರ್ಟಾಗಿ ಒಂಥರ ಟ್ಯಾಂಟ್ರಮ್ಸ್ ಅಂತಾರಲ್ಲ, ಹಠ ಮಾಡೋದು ಅದೆಲ್ಲ ಮಾಡ್ತಿದ್ಲು. ಸೊ ಅದಕ್ಕೆ ನಾನು ಅವಳನ್ನ ಟೆರೇಸಿಗೆ ಕರ್ಕೊಂಬಂದು ಕೈಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಗಾಳಿ ಜಾಸ್ತಿ ಇತ್ತು, ಆದರೂ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಅಷ್ಟೇ ನಾನು ಮೇಲೆ ಕರ್ಕೊಂಡು ಬಂದೆ. ಅವಳ ಮೇಲೆಲ್ಲ ಕೈಟ್ಸ್ ನೋಡ್ತಾ ಇದ್ದಾಳೆ. ಅಲ್ಲಿ ನೋಡು ಮಮ್ಮಿ, ಇಲ್ಲಿ ನೋಡು ಮಮ್ಮಿ ಅಂತ ಕೈಟ್ಸ್ ಎಲ್ಲ ನೋಡ್ತಾ ಇದ್ದಾಳೆ. ಅವಳಿಗೆ ಅದೇ ಖುಷಿ, ಕೈಟ್ಸ್ ನೋಡೋದೇ ಖುಷಿ ಅವಳಿಗೆ. ఎక్కడ ఉంది కైట్ చూడుకో. ಸೊ ಮನೇಲಿ ಎಲ್ಲರೂ ತೆಲುಗು ಮಾತಾಡೋದು. ಸೊ ಅದಕ್ಕೆ ಅವಳು ಕೂಡ ತೆಲುಗಲ್ಲಿ ಮಾತಾಡ್ತಾ ಇದ್ದಾಳೆ. ನಿಮಗೂ ಕೇಳಿಸ್ತಾ ಇದೆ ಅನಿಸುತ್ತೆ.
ಸೊ ನಾನು ನೆಕ್ಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಏನಕ್ಕೆ ತೆಲುಗು ಮಾತಾಡ್ತಾ ಇದ್ದೀವಿ ಮತ್ತು ವ್ಲಾಗ್ಸ್ ಯಾಕೆ ಕನ್ನಡದಲ್ಲಿ ಬರ್ತಾಯಿದೆ ಅಂತ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಏಜುಗಳು ಕಿಂಡರ್ ಗಾರ್ಡನ್ಗೆ ಜಾಯಿನ್ ಮಾಡಿಸ್ಬೇಕಿತ್ತು, ಆದರೆ ಕೋವಿಡ್ ಸಿಚುವೇಷನಿಂದ ಅದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಜನ ನಿಯರ್ ಬೈ ಹೋಮ್ ಸ್ಕೂಲಿಂಗ್ ಅಂತಲೂ ಮಾಡ್ತಾಯಿದ್ದಾರೆ ಬ್ಯಾಚ್ ವೈಸಾಗಿ. ಬಟ್ ನಾನು ಕಳ್ಸೋದಕ್ಕೂ ತುಂಬಾ ಭಯ ಬೀಳ್ತಾ ಇದ್ದೀನಿ. ಸೊ ಇವಾಗ ನಾನು ಕಿಚನ್ನಿಗೆ ಬಂದು ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಇವಾಗ ನಾನು 2ನೇ ಪಾಪುಗೆ ಸರಿ ಮಾಡ್ತಾಯಿದ್ದೀನಿ. ಸೊ ನೀವು ಇದು ರೆಸಿಪಿ ಬೇಕಂದರೆ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಕಪ್ಪು ರಾಗಿ ಇರ್ಬೋದು ಇಲ್ಲ ಕೆಂಪು ರಾಗಿ ಇರ್ಬೋದು, ಯಾವುದಾದ್ರೂ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಿಷಿನಲ್ಲಿ ಪೌಡರ್ ಮಾಡ್ಕೊಳ್ಳಿ. ಮತ್ತು ಒಂದು ತೆಳುವಾದ ಬಟ್ಟೆ ಹಾಕ್ಕೊಂಡು ಅದು ತರಿನ ತೆಗೆದು ನೈಸಾಗಿರೋ ಹಿಟ್ಟು ಸಿಗುತ್ತೆ ನಿಮಗೆ. ಆ ಹಿಟ್ಟು ಇದು ನೋಡಿ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಪೌಡರು, ಇದು ಜೀರಿಗೆ ಮತ್ತು ಪೆಪ್ಪರ್ ಪೌಡರು, ಸಾಲ್ಟ್ ಮತ್ತು ನೀರು. ಸೊ ಇವಾಗ ನೀವು ಮಗುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಸಾಲಿಡ್ಸ್ ಅಂತಂದರೆ ಇದು ದ ಬೆಸ್ಟ್ ರೆಸಿಪಿ, ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿ, ಒಂದೇ ಸತಿ ಜಾಸ್ತಿ ಕೊಡಬೇಡಿ. ಕೆಲವು ಮಕ್ಕಳಿಗೆ ಡೈಜೆಷನ್ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ನನಗೆ ಹೆಣ್ಪಾಪು ಆಗಿರೋದ್ರಿಂದ ಹೆಣ್ಪಾಪುಗೆ ನಾರ್ಮಲಾಗಿ ಡೈಜೆಷನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು 6 ಮಂತಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು 2.25 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮಗುಗೆ 7th ಕಂಪ್ಲೀಟಾಗಿ 8th ರನ್ನಿಂಗು. ಸೊ ಅದಕ್ಕಾಗಿ ಇವಾಗ 2.25 ಸ್ಪೂನ್ವರೆಗೂ ಬಂದಿದೆ. ಸೊ ಸ್ವಲ್ಪ ಚಿಟಿಕೆ ಅಷ್ಟು, ಅಂದರೆ ಇದು ಕೋಲ್ಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ, ಅದು ಹೀಟ್ ಅಲ್ವಾ, ಅದು ಜೀರಿಗೆ ಮತ್ತು ಪೆಪ್ಪರು ಹೀಟ್ ಅದು. ಸೊ ಅದಕ್ಕೆ ಅದನ್ನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು. ಮತ್ತು ಸಾಲ್ಟು ಅಷ್ಟೇ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ಸಾಲ್ಟ್ ಜಾಸ್ತಿ ಕೊಡಬಾರ್ದು ಅಂತಾರೆ. ಸೊ ಸ್ವಲ್ಪ ಚಿಟಿಕೆ ಅಷ್ಟೇ. ನಾನು ಸ್ಪೂನಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಮೆಷರ್ಮೆಂಟ್ ಗೊತ್ತಾಗಲಿ ಅಂತ, ಇಲ್ಲಾಂದರೆ ನಾನು ಕೈಯಲ್ಲೇ ಪಿಂಚ್ ವೈಸ್ ಹಾಕ್ತಾಯಿದ್ದೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2.25 ಸ್ಪೂನು ಪೌಡರ್ ಹಾಕಿದ್ದೀನಿ. ಇನ್ನೊಂದು 1/4 ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ ಮಿಕ್ಸ್ ಇದೆ ಅಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಸ್ವಲ್ಪ ಉಂಡೆ ಥರ ಇರುತ್ತೆ ಇದು ಡ್ರೈ ಫ್ರೂಟ್ಸ್, ಯಾಕೆಂದರೆ ವಾಲ್ನಟ್ ಅಂತ ಏನಿರುತ್ತೆ ಅದು ಆಯಿಲಿ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸೊ ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು. ಸೊ ನನ್ನ ಮಗಳು ಮತ್ತೆ ಎತ್ಕೊ ಅಂತಿದ್ದಾಳೆ. ಸೊ ಇವಾಗ ಇಲ್ಲಿ ಹಾಗೆ ಸೈಡಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಒಂಚೂರು ಕೂಡ ಗಂಟಿಲ್ಲ. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. 1 ನಿಮಿಷ ಕೂಡ ಅದನ್ನು ಹಾಗೆ ಬಿಡೋಕ್ಕೆ ಹೋಗಬೇಡಿ, ಗಂಟಾಗೋಗುತ್ತೆ. ಸೊ ತುಂಬ ದಪ್ಪ ಲಮ್ಸ್ ಥರ ಫಾರ್ಮೇಷನ್ ಆಗಿಬಿಡುತ್ತೆ, ಆಮೇಲೆ ತಿನ್ಸೋದಕ್ಕೆ ಚೆನ್ನಾಗಿರೋದಿಲ್ಲ ಮಕ್ಕಳಿಗೆ. ಚೆನ್ನಾಗಿ ಕಲಿಸ್ತಾ ಇರಿ. ಸೊ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊತ ಇನಿಷಿಯಲಲ್ಲೇ ನಿಮಗೆ ನೀರು ಜಾಸ್ತಿ ಬೇಕಂದರೆ ನೀರು ಹಾಕ್ಕೊಳ್ಳಿ. ಒಂದು ಸತಿ ಅದು ಚೆನ್ನಾಗಿ ಬೆಂದ ಮೇಲೆ ನೀವು ನೀರು ಹಾಕಿದ್ರೆ ಅದು ಚೆನ್ನಾಗಿ ಆಗೋದಿಲ್ಲ. ಸೊ ಏನಾದರೂ ಎಕ್ಸ್ಟ್ರಾ ವಾಟರ್ ಹಾಕಬೇಕಂದ್ರೆ ಇಲ್ಲೇ ಹಾಕ್ಬಿಡಿ. ಸೊ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿಯಲ್ಲಿ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ನನಗೆ ಬರೋವರೆಗೂ ಅದನ್ನು ಸ್ಟಿರ್ ಮಾಡ್ತಾನೆ ಇರ್ತೀನಿ. ಅದಾದಮೇಲೆ ಮಗುಗೆ ಸ್ವಲ್ಪ ತುಪ್ಪ, ನೀವು ಯಾವ ತುಪ್ಪ ಮನೇಲಿ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಮಗುಗೆ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಇದು. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕ್ಲಿಕ್ ಆನ್ ಲೈಕ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ನೋಟಿಫಿಕೇಷನ್ ಬೆಲ್. ಸೊ ಇವತ್ತು ನಾನು ನೈಟಿಗೆ ಆಲೂ ಪಲಾವ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ರೆಸಿಪಿ ಸ್ವಲ್ಪ ಲೈಟಾಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡಿ ರೆಸಿಪಿ.
ಸೊ ಇದು ಶಾಜೀರಾ ಮತ್ತು ಒಂದು ಬೇ ಲೀಫ್. ಇದು 2 ಪೀಪಲ್ ಅಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೆ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಜೀರಾ ಮತ್ತು ಬೇ ಲೀಫು, ಒಂದಿಷ್ಟು ಚಕ್ಕೆ, ಇದು ಬ್ಲ್ಯಾಕ್ ಕಾರ್ಡಮಮ್ಮು, ಇದು ಗ್ರೀನ್ ಕಾರ್ಡಮಮ್, 4 ಕ್ಲೌಸ್, ಮತ್ತು ಇದು ಸ್ಟಾರ್ ಅನಾನಸ್ ಹೂವು, ಮತ್ತು ಇದು ಮೇಸ್, ಜಾವಿತ್ರಿ ಅಂತಲೂ ಹೇಳ್ತಾರೆ, ಇದೇನೇ ಹೇಳ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇದು ಒಂಥರ ಮಸಾಲ ಐಟಮ್ಮು, ಅಮ್ಮ ಹಾಕ್ತಾರೆ, ಬಟ್ ಬೆಳ್ಳಿ ಮೋಡನೋ ಏನೋ ಅಂತಾರೆ, ಇದನ್ನು ಏನು ಅಂತ ಗೊತ್ತಿಲ್ಲ. ಸೊ ಇಷ್ಟನ್ನು ನಾನು ಇಲ್ಲಿ ಆಯಿಲ್ ತೊಗೊಂಡಿದ್ದೀನಿ, ಆಲ್ರೆಡಿ ಹೀಟ್ ಆಗಿದೆ. ಸೊ ಇವಾಗ ಅದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1 ಮೀಡಿಯಮ್ ಸೈಜ್ದು ಆನಿಯನ್ನು ಮತ್ತು ಒಂದು 2 ಗ್ರೀನ್ ಚಿಲ್ಲಿ ಮತ್ತು 2 ಆಲೂಗಡ್ಡೆ. ಸೊ ಇದು ಇಬ್ಬರಿಗೆ ಅಲ್ವಾ, ಸೊ ಇಷ್ಟು ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಜನಕ್ಕೆ ಬೇಕಂದರೆ ಮಲ್ಟಿಪ್ಲೈಸಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ನ. ಸೊ ಇವಾಗ ಆನಿಯನ್ಸ್ ಮತ್ತು ಇದನ್ನು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಇದು ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಲಿ, ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕೆ ರೆಸಿಪಿ ಶೇರ್ ಮಾಡೋಣ ಅಂತ. ಸೊ ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಮ್ಯಾರಿನೇಟ್ ಇಟ್ಬಿಟ್ರೆ ಇದರಲ್ಲಿರುವಂಥ ಮಾಯ್ಶ್ಚರ್ ಮತ್ತು ಆ ನೀರಾಂಶ ಏನಿರುತ್ತೆ ಚಿಕನಲ್ಲಿ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಬೇಗ ಸ್ಮೂತ್ ಕೂಡ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೀಪ್ ವಾಚಿಂಗ್ ಗೈಸ್. ಇಫ್ ಯು ನಾಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಲೈಕ್ ಆ್ಯಂಡ್ ಶೇರ್. ಹೈದರಾಬಾದಿ ಬಿರಿಯಾನಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಆನಿಯನ್, ಫ್ರೈಡ್ ಆನಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಯಿಲ್ ಚೆನ್ನಾಗಿ ಹೀಟ್ ಆಗಿದೆ. ಸೊ ಬ್ಯಾಚ್ ವೈಸ್ ನಾನು ಆನಿಯನ್ಸ್ ಹಾಕ್ತೀನಿ. ಹಾಕಿದ ಮೇಲೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟನ್ನು ನೀವು ಹಾಕಬೇಕು. ಸೊ ಅದಕ್ಕೆ ಇವತ್ತು ಹೇಗೋ ಒಳ್ಳೆ ದಿವಸ ಅಲ್ವಾ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ರೀತಿ ಬಾಯ್ಲ್ ಆಗ್ತಾ ಇರುತ್ತೆ. ಸೊ ಬೇಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಯೂಸ್ ಮಾಡಿ, ಸೊ ದಟ್ ಅದು ಆನಿಯನ್ನು ಕಪ್ಪಾಗದೆ ಲೈಕ್ ಮೀಡಿಯಮ್ ಬ್ರೌನ್ ಆಗಿ ಬೇಯುತ್ತೆ. ಸೊ ನಾರ್ಮಲಾಗಿ ಚಿಕ್ಕಿ ಕಾಳು ಅಂದರೆ ಲಾಸ್ಟ್ ಇಯರು ಏನಂದರೆ ನನ್ನ ಮಗಳು ಹುಷಾರಿಲ್ಲಬೇಕಾಯಿತು ಚಿಕ್ಕದು. ಸೊ ಆವಾಗ ನಾವು ಈ ತುಳಸಿ ಹಬ್ಬದ ದಿವಸ ದೀಪಾವಳಿ ಹಬ್ಬನ ಆಚರಿಸ್ತೀವಿ. ಚಿಕ್ಕ ದೀಪಾವಳಿ ಅಂತ ಕೂಡ ಕರೀತಾರೆ ತುಂಬ ಜನ. ದೀಪಾವಳಿ ಆಚರಿಸೋಕ್ಕಾಗಿಲ್ಲ ಹಬ್ಬದ ದಿವಸ ಅಂತಂದರೆ ಚಿಕ್ಕ ದೀಪಾವಳಿ ನೋಡ್ಕೊಳ್ತಾರೆ. ಸೊ ಇವತ್ತಿನ ದಿನ ನನಗೆ ನೆನಪಾಯಿತು, ಲಾಸ್ಟ್ ಇಯರ್ ನನ್ನ ಮಗಳಿಗೆ ತುಂಬಾ ಹುಷಾರಿರುತ್ತೆ, ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ಲು. ಸೊ ಅದಕ್ಕೆ ಈ ಹಬ್ಬದ ದಿವಸ ಅದು ನೆನಪಾಯಿತು ನನಗೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೀಟ್ ಅನ್ನೋದೇನಿರುತ್ತೆ ಚಿಕನ್ಗೆ ತರಬೇಕು. ಸೊ ಅದಕ್ಕೋಸ್ಕರ ನಾವು ಚಿಕನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಚಿಕನನ್ನು ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ನೋಡಿ ಈ ಥರ. ಸೊ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್,
3, ಏಲಕ್ಕಿ 2, ಮತ್ತು ಇದು ಸ್ಟಾರ್ ಅನಾನಸ್ ಒಂದು ಬರುತ್ತೆ ನೋಡಿ ಅದು, ಮತ್ತು 4 ಕ್ಲವ್ಸು. ಇದು ಮೇಸ್ ಅಂತಾರೆ, ಇಲ್ಲ ಜಾವಿತ್ರಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಇದು ಬಾಯಿಗೆ ಏನಾದರೂ ಸಿಕ್ತಂದರೆ ತಿನ್ನಬೇಕಾದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು. ಸೊ ಇದನ್ನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೇಸ್ಟಿಗೆ ಸಾಕು ಇದು. ಇದನ್ನು ಸ್ವಲ್ಪ ಹಾಕಿ. ಆ್ಯಂಡ್ ಇದು 2 ಬ್ಲ್ಯಾಕ್ ಕಾರ್ಡಮನ್ನು ಮತ್ತು ಇದು ಚಕ್ಕೆ. ಸೊ ಇದಿಷ್ಟನ್ನು ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಸ್ವಲ್ಪ ನಿಮ್ಮ ಟೇಸ್ಟ್ ಮತ್ತು ಸ್ಪೈಸಿ ಪ್ರಕಾರ ಚಿಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಕರ್ಡ್. ಸೊ ಕರ್ಡ್ ನಿಮಗೆ ಎಷ್ಟು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಸೊ ನೀವು ಮ್ಯಾರಿನೇಟ್. ಇದೇ ಮೇನ್ ಇರೋದು. ಕರ್ಡ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಹಾಕಿ ಮಾಡೋಕ್ಕಾಗಲ್ಲ, ಬಿಕಾಸ್ ಫೋನ್ ಕೂಡ ನನಗೆ ಫ್ರೀಕ್ವೆಂಟಾಗಿ ಸಿಗೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಬೇಕಾಗುತ್ತೆ. ಮೊಸರನ್ನ ಹಾಕ್ಕೊಂಡಿದ್ದೀನಿ. ಓಕೆಮ್ಮ. ಆ್ಯಂಡ್ ಈಗ ಫೋನ್ ತೊಗೊಳ್ಳೋದಾ ಇಲ್ಲ ಸೊ ಇರೋ ಫೋನ್ನ ರಿಪೇರಿ ಮಾಡ್ಸೋದಾ ಫ್ರೈಡ್ ಕನ್ಫ್ಯೂಷನ್ ಆನಿಯನ್ಸ್. ನಡೀತಾ ಇದೆ. ಸೊ ಇದನ್ನು ಫೋನ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಕರೆಕ್ಟಾಗಿರೋ ಫೋನ್ ತೊಗೋಬೇಕು, ಮೆಮೊರಿಗಿರೋ ಫೋನ್ ತೊಗೋಬೇಕು. ತುಂಬ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹಸ್ಬೆಂಡ್ ಅದ್ರ ಮೇಲೆ. ಹಳೆ ಫೋನೇ ರಿಪೇರಿ ಮಾಡಿಸ್ಕೋತೀನ ಇದು ಬಿರಿಯಾನಿ ಮಸಾಲ ಅಂತ ಗೊತ್ತಿಲ್ಲ. ಈ ಆ್ಯಪಲ್ ಫೋನ್ ತೊಗೊಂಡಾಗಿಂದ 3-4 ಇಯರ್ಸ್ ಆಯಿತು ತೊಗೊಂಡು, ಆದರೆ ಇದೇ ಫಸ್ಟ್ ಟೈಮ್ ಇಷ್ಟು ರಿಪೇರಿ ಬಂತು. ಯಾಕಂದರೆ ಮಕ್ಕಳು ಹೊಡೆದಾಕ್ಬಿಡ್ತಾರಲ್ಲ, ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು. ಸೊ ಅದರಿಂದನೇ ಸ್ವಲ್ಪ ಬೇಗ ಕೆಲಸ ಆಗ್ತಾಯಿದೆ, ಇಲ್ಲ ಅಂದರೆ ತುಂಬಾ ಲೇಟಾಗಿ ಆಗ್ತಾಯಿತ್ತು. ಸೊ ನಾನು ಇಲ್ಲಿ ಪ್ರಸಾದ ರೆಡಿ ಮಾಡ್ಕೊತಾಯಿದ್ರು, ಅಲ್ಲಿ ಮಕ್ಕಳನ್ನ ನೋಡ್ಕೊತಾಯಿದ್ರು. ಸೊ ಅತ್ತೇನೂ ಇದ್ದಾರೆ ಮತ್ತು ಅಮ್ಮನೂ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ಅತ್ತೆ ಅವ್ರ ಡೇಸ್ ಶೇರ್ ಮಾಡ್ತಾ ಇರ್ತಾರೆ, ಮತ್ತು ಅಮ್ಮ ಅವ್ರ ಟೈಮಲ್ಲಿ ಏನೇನು ಆಗ್ತಿತ್ತು ಅಂತ ಶೇರ್ ಮಾಡ್ತಾ ಇರ್ತಾರೆ. ಸೊ ಇಬ್ಬರು ಕುತ್ಕೊಂಡು ಮಾತಾಡ್ತಾಯಿದ್ರು. ನಾನು ಸೈಡಲ್ಲಿ ಕಾಫಿ ಟೀ ಸಪ್ಲೈ ಮಾಡ್ತಾ ಇಲ್ಲಿ ಹೀಗೆ ಹಾಲಲ್ಲಿ ಸ್ವಲ್ಪ ಕೇಸರಿನ ನೆನೆಸಿಟ್ಟಿದ್ದೀನಿ. ಸೊ ಈ ಪೂಜೆ ರೈಸ್ ಬೇಯಿಸಿದ ನಂತರ ಇದೆಲ್ಲ ನನಗೆ ಆಲ್ಮೋಸ್ಟ್ ಅಮ್ಮನಿಂದಲೇ ಬಂದಿರೋದು. ಹೈದರಾಬಾದಿ ಕಾಲೇಜ್ ಡೇಸಿಂದನೂ ಅಷ್ಟೇ ಇದನ್ನ ಪ್ರತಿಯೊಂದು 1 hour ಹಾಗೆ ಮಾಡಿಸ್ತಾ ಇರ್ತೀನಿ ಇದ್ದೀನಿ. ಮ್ಯಾರಿನೇಷನ್. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಅಂಟಿಸೋದಿರ್ಬೋದು, ಇಲ್ಲಾಂದರೆ ದೀಪ ಅಂಟಿಸೋದಿರ್ಬೋದು, ಪ್ರತಿಯೊಂದನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇತ್ತು. ಸೊ ನಾನಿಲ್ಲಿ ಬಿರಿಯಾನಿಗೆ ಬಾಸುಮತಿ ರೈಸ್ ಇವಾಗ ಈ ರೀತಿ ಆಗಿರೋದು. ಸೊ ಇದು ಅವಲಕ್ಕಿ ಅಂತ ಪಾತ್ರೆಯಲ್ಲಿ ನೀರು ಅಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಅಷ್ಟು ಕ್ಲಾರಿಟಿ ಇರಲಿಲ್ಲ ಹಾಕಿ ಸೊ ಅದಕ್ಕೆ ಮ್ಯೂದಿ ಬರಕಾಯಿತು. ಕುದಿ ಬಂದ ಮೇಲೆ ರೈಸನ್ನು ಆ್ಯಡ್ ಮಾಡ್ತೀನಿ. ಸೊ ಒಂದು ಕುದಿ ಬಂದಮೇಲೆ ರೈಸ್ ಆ್ಯಡ್ ಮಾಡ್ತೀನಿ. ಸೊ ರೈಸ್ ಆ್ಯಡ್ ಮಾಡಿದ ನಂತರ ಅದು ಆಫ್ ಬಾಯ್ಲ್ ಆಗಬೇಕು, ಅಂದರೆ ಅರೌಂಡ್ 70% ಅಷ್ಟು ಕುಕ್ ಆಗಬೇಕು. ಇನ್ನು 30% ಅಷ್ಟು ನಾವು ಅಮ್ಮ ತಂದು ಚಿಕನ್ ಪಾಟ್ಗೆ ಕುಕ್ ಮಾಡ್ತೀವಿ. ಗಿಡನೂ ಇತ್ತು ಆವಾಗ, ಅದು ಒಣಗೋಗಿ ಇದೆಲ್ಲ ಬೆಳೀಲಿಲ್ಲ ಸರಿಯಾಗಿ. ಬಟ್ ರೀಪ್ಲ್ಯಾಂಟ್ ಅದೆಲ್ಲ ಮಾಡಿ ಇವಾಗ ಸ್ವಲ್ಪ ಇವಾಗ ಇಲ್ಲಿ ಸ್ಲೋ ಆಗಿ ರೈಸ್ ಎಲ್ಲ ಚೆನ್ನಾಗಿ ಇದು ನೆಲ್ಲಿಕಾಯಿ ದೀಪ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಮಾಡೋದು, ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ದಮ್ ಕಟ್ಟಬೇಕಾದ್ರೆ ಸೈಡಲ್ಲಿ ಪ್ರೆಷರ್ ಎಲ್ಲ ಆಚೆ ಹೋಗಬಾರ್ದು, ಒಳಗಡೆ ಸ್ಟಫ್ಡ್ ಆಗಿರಬೇಕು ಅನ್ನೋದಕ್ಕೋಸ್ಕರ. ಮತ್ತು ಇಲ್ಲಿ ನಾನು ರೋಸ್ ವಾಟರ್ ಮತ್ತು ಕೇವ್ರಾ ವಾಟರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ಲೈಕ್ ಹೈದ್ರಾಬಾದಿ ಫೀಲಿಂಗ್ ಬರುತ್ತೆ, ನಿಮಗೆ ತಿಂತಾದ್ರೆ ಗೊತ್ತಾಗುತ್ತೆ.
ಸೊ ನನ್ನ ಮಗಳು ಅದನ್ನು ಕೇಕ್ ಮೇಲಿರೋ ಕ್ಯಾಂಡಲ್ಸ್ ಅಂದ್ಕೊಂಡು ನಾನು ಅದನ್ನು ಬ್ಲೋ ಮಾಡಬೇಕು, ಅದನ್ನು ಆರಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ಲು. ಹೇಗೋ ಅವಳಿಗೆ ಬೇರೆ ಕ್ಯಾಂಡಲ್ ಇಟ್ಟು ಸ್ವಲ್ಪ ಬ್ಲೋ ಮಾಡಿಸಿ ಅವಳಿಗೆ ಸಮಾಧಾನ ಆದಮೇಲೆ ಲೈಕ್ ನಾನು ಪೂಜೆ ಮಾಡಿದೆ, ಇಲ್ಲಾಂದರೆ ಅಷ್ಟೊತ್ತಿಗೆ ಬಂದು ಬ್ಲೋ ಮಾಡ್ತಾಯಿದ್ಲು ಅದನ್ನು ಹಾರಿಸಿ. ಸೊ ಇವಾಗ ರೈಸನ್ನ ತೊಗೊಂಡು ಚಿಕನ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಲೇಯರ್ ಥರ, ಸೊ ಕೆಳಗಡೆ ಲೇಯರ್ ಬಂದ್ಬಿಟ್ಟು ಫುಲ್ ಚಿಕನ್ ಇದೆ ಆ್ಯಂಡ್ ಅದ್ರ ಮೇಲ್ಗಡೆ ರೈಸ್ ಲೇಯರ್ ಹಾಕ್ತಾಯಿದ್ದೀನಿ. ಸೊ ನಾನಿವಾಗ 2 ಲೇಯರ್ಸ್ ಯೂಸ್ ಮಾಡ್ತೀನಿ ಬಿಕಾಸ್ ಕ್ವಾಂಟಿಟಿ ತುಂಬ ಕಮ್ಮಿ, 1 kg ಇರೋದ್ರಿಂದ. ನೀವೇನಾದರೂ ಲೈಕ್ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತಂದರೆ 2-3 ಲೇಯರ್ಸ್ ಇಟ್ಕೊಂಡು ಒಂದು ಚಿಕನ್ ಲೇಯರ್ ಮತ್ತು ರೈಸ್ ಮತ್ತು ಚಿಕನ್ನು ಮತ್ತು ರೈಸ್ ಈ ಥರ 2 ಲೇಯರ್ಸ್ ನೀವು 4 ಲೇಯರ್ಸ್ ಆಗುತ್ತೆ. 4 ಲೇಯರ್ಸಲ್ಲಿ ಕೂಡ ನೀವು ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಸೀಲ್ ಮಾಡೋದಕ್ಕೋಸ್ಕರ ಇವಾಗ ನಾನು ಚಪಾತಿ ಇಟ್ಟು ಅದನ್ನು ಫುಲ್ಲು ಅದ್ರ ಸುತ್ತ ಅಂಟಿಸ್ಕೊತಾ ಬರ್ತಾಯಿದ್ದೀನಿ. ಸೊ ದಟ್ ಪ್ರೆಷರ್ ಅನ್ನೋದು ಆಚೆ ಬರೋದಿಲ್ಲ, ಚೆನ್ನಾಗಿ ಆ ಪ್ರೆಷರಲ್ಲೇ ಲೈಕ್ ಕುಕ್ ಆಗುತ್ತೆ ಚಿಕನ್ನು. ಸೊ ಇವಾಗ ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಅದಾದಮೇಲೆ ಇದರಿಂದ 15 ಮಿನಿಟ್ಸ್ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಅದಾದಮೇಲೆ ಅದಾದರೆ 5 to 6 ಮಿನಿಟ್ಸು ಮನೇಲಿ ಆಫ್ ಮಾಡಿ. ಹಾಯ್ ಗೈಸ್, ಪ್ರೆಷರಲ್ಲಿ ಇವತ್ತು ಕವಿತಾ ಬರುತ್ತೆ, ಎಷ್ಟು ಸಾಫ್ಟಾಗಿ ಆಗುತ್ತೆ. ನನ್ನ ಬ್ಲಾಗ್ ನೋಡ್ತೀರಾ, ಮೆಥಡಲ್ಲಿ ಫಿಟ್ನೆಸ್ಗೆ ಫಾಲೋ ಮಾಡ್ಕೊತ ಬಂದರೆ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಟೆಂಡರ್ ಈಗ ಟೇಸ್ಟು ಬರುತ್ತೆ. ನಿಮಗೂ ಇಷ್ಟ ಆಗಿದೆ ನೀವು ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಸಬ್ಸ್ಕ್ರೈಬ್ ಮಾಡಿ ತಿಂತೀರಾ. ಆ್ಯಂಡ್ ಹಾಗೆ ನೋಡ್ತಾ ಈ ರೆಸಿಪಿ ಪ್ರಕಾರ ಮಾಡಿ ಮನೆ ಟೇಸ್ಟ್ ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಈ ಟೈಮಲ್ಲಿ ಸಿಚುವೇಷನಲ್ಲಿ ಮಾಡೋದು ಜ್ವರ ಅಂದರೆ ಕೂಡಲೇ ತುಂಬಾ ಭಯ ಆಗುತ್ತೆ. ಸಬ್ಸ್ಕ್ರೈಬ್. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬ್ಲಾಗ್ಸ್ ಕಾಲ್ ಥ್ರೂ ಅಲ್ಲಿ ಅವರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ರು. ಆ ಮೆಡಿಸಿನೆಲ್ಲ ಹಾಕಿ ಸೊ ಇವಾಗ ಪರವಾಗಿಲ್ಲ, ಮಲ್ಕೊಂಡಿದ್ದಾಳೆ. ಸೊ ಅದಕ್ಕೆ ನಾನು ನೈಟೆಲ್ಲ ನಿದ್ದೆ ಇರಲಿಲ್ಲ, ಅದಕ್ಕೆ ನಾನು ಅಲ್ಲಿ ಟೆರೆಸ್ ಮೇಲೆ ಓಡಾಡ್ತಾ ಇದ್ದೀನಿ. ಮಲ್ಕೊಳ್ಳೋಕ್ಕೂ ಆಗಲ್ಲ, ರೆಸ್ಟ್ ತೊಗೊಳೋಕ್ಕೂ ಆಗಲ್ಲ. ಅದಕ್ಕೆ ಆಚೆ ಮೇಲೆ ಟೆರೆಸ್ ಅಲ್ಲಿ ಓಡಾಡ್ತಾ ಇದ್ದೀನಿ. ತಕ್ಷಣ ಮಾಡಾಡಿದ್ದಾರೆ. ಅದ್ರ ಮೇಲೆ ಹೆವಿಯಾಗಿ ಇವತ್ತು ಅವಳು ಸ್ವಲ್ಪ ಆಡಾಗಿದ್ದಿಲ್ಲ. ಯಾಕೆಂದರೆ ಮನೇಲಿ ಎಲ್ಲರೂ ಏನಾಗುತ್ತೆ ಮಗು ಹುಷಾರಿಲ್ಲ ಅಂದರೆ ಅವಳೇನು ಚೆನ್ನಾಗಿ ಚಿಕನ್ ಮತ್ತು ಅವಳು ಜಾಸ್ತಿ ಕೊಡ್ತಾ ಇತ್ತು. ಸೊ ಇವಳಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಯಾರು ನನ್ನ ನೋಡ್ತಾ ಇದ್ದೆ, ಯಾರು ನನ್ನ ಮಾತಾಡಿಸ್ತಾ ಇದ್ದೆ. ಅವಳಿಗೆ ಅದು ಸ್ಟಾರ್ಟ್ ಆಗಿ ಒಂಥರ ಟ್ಯಾಂಟ್ರಮ್ಸ್ ಎಲ್ಲ ಹಠ ಮಾಡೋದು, ಟೇಸ್ಟ್ ಮತ್ತು ಸಾಲ್ಟ್. ಅದಕ್ಕೆ ನಾನು ಅವಳನ್ನ ಸೂಪರಾಗಿ ಟೆರೆಸ್ಗೆ ಕರ್ಕೊಂಡು ಕೈಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಗಾಳಿ ಜಾಸ್ತಿ ಇತ್ತು, ಆದರೂ ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಅಷ್ಟೇ ನಾನು ಮೇಲೆ ಕರ್ಕೊಂಡು ಬಂದೆ. ತಿಳಿಸ್ಕೊಡಿ ಅವ್ರ ಮೇಲೆಲ್ಲ ಕೈ ಮಾಡಿ ಇದ್ದಾಳೆ. ತುಂಬ ಅಲ್ಲಿ ಜಸ್ಟ್ ಮ್ಯಾರಿನೇಷನ್ ಅಷ್ಟೇ ಟೈಮ್ ಹಿಡಿಯುತ್ತೆ, ಬಟ್ ಪ್ರಿಪ್ರೇಷನ್ ಕೈಟ್ಸ್ ಎಲ್ಲ ಇಟ್ಟಿದ್ದಾಳೆ. ಅವಳಿಗೆ ಅದೇ ಖುಷಿ, ಕೈಟ್ಸ್ ನೋಡೋದೇ ಖುಷಿ ಅವಳಿಗೆ. ಟ್ರೈ ಮಾಡಿ ಈ ರೆಸಿಪಿ ಬ್ಲಾಗ್ ಮಾಡಬೇಕು ಅಂತ. ಆ್ಯಂಡ್ ಲೆಟ್ ಮೀ ನೋ ಹೌ ಯು ಫೆಲ್ಟ್ ಆಫ್ಟರ್ ಡೂಯಿಂಗ್ ದಿಸ್ ರೆಸಿಪಿ. ಓಪನ್ ಮಾಡಿದ ತಕ್ಷಣ ಗಮತ ವಾಸನೆ ಬರ್ತಾ ಇತ್ತು. ಸೂಪರಾಗಿ ಬಂದಿತ್ತು ಬಿರಿಯಾನಿ. ಅಂದರೆ ಅಲ್ಲಿ ಎಷ್ಟು ಬೇಕಾದರೆ ಅನ್ನ ರೈಸ್ ಹೇಗೆ ಬೆಂದಿದೆ ಅಂತಲೇ ನಿಮಗೆ ಗೊತ್ತಾಗುತ್ತೆ. ಬಿರಿಯಾನಿ ಮಾತ್ರ ಸೂಪರಾಗಿ ಬಂದಿತ್ತು. ಟ್ರೈ ಮಾಡಿ ಬರ್ತೀರಾ? ಮಾಡೋಕ್ಕಾಗುತ್ತಾ
ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಂಜಾಯ್ ದಿ ವಿಡಿಯೋ ಗೈಸ್, ಬಾಯ್. ಸೊ ಮನೇಲಿ ಎಲ್ಲರೂ ತೆಲುಗು ಮಾತಾಡೋದು, ಸೊ ಅದಕ್ಕೆ ಅವಳು ಕೂಡ ತೆಲುಗಲ್ಲಿ ಮಾತಾಡ್ತಾ ಇದ್ದಾಳೆ. ಸೊ ನಾನು ನೆಕ್ಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಏನಕ್ಕೆ ತೆಲುಗು ಮಾತಾಡ್ತಾ ಇದ್ದೀವಿ ಮತ್ತು ವ್ಲಾಗ್ಸ್ ಯಾಕೆ ಕನ್ನಡದಲ್ಲಿ ಬರ್ತಾ ಇದೆ ಅಂತ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಏನಕ್ಕೆ ವಿಡಿಯೋ ಮಾಡಬೇಕು ಅಂತಂದರೆ, ಲೈಕ್ ನಾನು ಆಫ್ಟರ್ ಮ್ಯಾರಿಡ್ ದಿ ಸ್ಟ್ರಗಲ್ಸ್ ಇರ್ಬೋದು, ಏನಾದರೂ ಸ್ಟ್ರಗಲ್ಸ್ ಇರ್ಬೋದು, ಲೈಕ್ ಕುಕಿಂಗ್ ಇರ್ಬೋದು, ದ ಥಿಂಗ್ಸ್ ವಿಚ್ ಐ ಡೋಂಟ್ ನೋ. ಇವನ್ ಸೊ ಈ ಏಜ್ಗಳು ಕಿಂಡರ್ ಗಾರ್ಡನ್ಗೆ ಜಾಯಿನ್ ಮಾಡಿಸ್ಬೇಕಿತ್ತು. ಅದು ಕೋವಿಡ್ ಸಿಚುವೇಷನಿಂದ ಅದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಜನ ನಿಯರ್ ಬೈ ಹೋಮ್ ಸ್ಕೂಲಿಂಗ್ ಅಂತಲೂ ಮಾಡ್ತಾ ಇದ್ದಾರೆ ಬ್ಯಾಚ್ ವೈಸ್ ಆಗಿ. ಬಟ್ ನಾನು ಕಳ್ಸೋದಕ್ಕೂ ತುಂಬಾ ಭಯ ಬೀಳ್ತಾ ಇದ್ದೀನಿ. ಸೊ ಇವಾಗ ನಾನು ಕಿಚನ್ಗೆ ಬಂದು ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಇವಾಗ ನಾನು ಎರಡನೇ ಪಾಪುಗೆ ಸರಿ ಮಾಡ್ತಾ ಇದ್ದೀನಿ. ಸೊ ನೀವು ಇದು ರೆಸಿಪಿ ಬೇಕಂದರೆ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಕಪ್ಪು ರಾಗಿ ಇರ್ಬೋದು ಇಲ್ಲ ಕೆಂಪು ರಾಗಿ ಇರ್ಬೋದು, ಯಾವುದಾದ್ರೂ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಿಷಿನಲ್ಲಿ ಪೌಡರ್ ಮಾಡ್ಕೊಳ್ಳಿ. ಮತ್ತು ಒಂದು ತೆಳುವಾದ ಬಟ್ಟೆ ಹಾಕ್ಕೊಂಡು ಅದು ತರಿನ ತೆಗೆದು ನೈಸಾಗಿರೋ ಹಿಟ್ಟು ಸಿಗುತ್ತೆ ನಿಮಗೆ. ಆ ಹಿಟ್ಟು ಇದು ನೋಡಿ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಪೌಡರು, ಇದು ಜೀರಿಗೆ ಮತ್ತು ಪೆಪ್ಪರ್ ಪೌಡರು, ಸಾಲ್ಟ್ ಮತ್ತು ನೀರು. ಇವಾಗ ನೀವು ಮಗುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸಾಲಿಡ್ಸ್ ಅಂತಂದರೆ ಇದು ದ ಬೆಸ್ಟ್ ರೆಸಿಪಿ, ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿ, ಒಂದೇ ಸತಿ ಜಾಸ್ತಿ ಕೊಡಬೇಡಿ. ಕೆಲವು ಮಕ್ಕಳಿಗೆ ಡೈಜೆಷನ್ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ನನಗೆ ಹೆಣ್ಪಾಪು ಆಗಿರೋದ್ರಿಂದ ಹೆಣ್ಪಾಪಿಗೆ ನಾರ್ಮಲಾಗಿ ಡೈಜೆಷನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು 6 ಮಂತಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು 2.25 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮಗುಗೆ 7th ಕಂಪ್ಲೀಟಾಗಿ 8th ರನ್ನಿಂಗು. ಸೊ ಅದಕ್ಕಾಗಿ ಇವಾಗ 2.25 ಸ್ಪೂನ್ವರೆಗೂ ಬಂದಿದೆ. ಸೊ ಸ್ವಲ್ಪ ಚಿಟಿಕೆ ಅಷ್ಟು, ಅಂದರೆ ಇದು ಕೋಲ್ಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ, ಅದು ಹೀಟ್ ಅಲ್ವಾ, ಅದು ಜೀರಿಗೆ ಮತ್ತು ಪೆಪ್ಪರು ಹೀಟ್ ಅದು. ಸೊ ಅದಕ್ಕೆ ಅದನ್ನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು. ಮತ್ತು ಸಾಲ್ಟು ಅಷ್ಟೇ ಜಾಸ್ತಿ ಹಾಕೋಕೆ ಹೋಗಬೇಡಿ. ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ಸಾಲ್ಟ್ ಜಾಸ್ತಿ ಕೊಡಬಾರ್ದು ಅಂತಾರೆ. ಸ್ವಲ್ಪ ಚಿಟಿಕೆ ಅಷ್ಟೇ. ನಾನು ಸ್ಪೂನಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಮೆಷರ್ಮೆಂಟ್ ಗೊತ್ತಾಗಲಿ ಅಂತ, ಇಲ್ಲಾಂದರೆ ನಾನು ಕೈಯಲ್ಲೇ ಪಿಂಚ್ ವೈಸ್ ಹಾಕ್ತಾಯಿದ್ದೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2.25 ಸ್ಪೂನು ಪೌಡರ್ ಹಾಕಿದ್ದೀನಿ. ನಾನು 1/4 ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ ಮಿಕ್ಸ್ ಇದೆ ಅಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಸ್ವಲ್ಪ ಉಂಡೆ ಥರ ಇರುತ್ತೆ ಇದು ಡ್ರೈ ಫ್ರೂಟ್ಸ್, ಯಾಕೆಂದರೆ ವಾಲ್ನಟ್ ಅಂತ ಏನಿರುತ್ತೆ ಅದು ಆಯಿಲಿ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸೊ ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಕೂಡ ಗಂಟು ಇರಬಾರ್ದು. ಸೊ ನನ್ನ ಮಗಳು ಮತ್ತೆ ಎತ್ಕೊ ಅಂತಿದ್ದಾಳೆ. ಸೊ ಇವಾಗ ಇಲ್ಲಿ ಹಾಗೆ ಸೈಡಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಬಾಬಾ ಪೂಜೆ ಮಾಡಿ ಫುಲ್ ಕ್ಲೀನ್ ಮಾಡಿ. ಸೊ ಆ್ಯಸ್ ಯೂಶ್ವಲ್, once you get married, once you have your own house, you have to take up your things. And due to this COVID, I know, I understand, things are really impossible. ನಾನು ಕೂಡ ಒಂಚೂರು ಕೂಡ ಗಂಟಿಲ್ಲ. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. 1 ನಿಮಿಷ ಕೂಡ ಅದನ್ನು ಹಾಗೆ ಬಿಡೋಕೆ ಹೋಗಬೇಡಿ, ಗಂಟಾಗುತ್ತೆ. ಸೊ ತುಂಬ ದಪ್ಪ ಲಮ್ಸ್ ಥರ ಫಾರ್ಮೇಷನ್ ಆಗಿಬಿಡುತ್ತೆ. ಆಮೇಲೆ ತಿನ್ಸೋದಕ್ಕೆ ಚೆನ್ನಾಗಿರೋದಿಲ್ಲ ಮಕ್ಕಳಿಗೆ. ಚೆನ್ನಾಗಿ ಕಲಿಸ್ತಾ ಇರಿ. ಸೊ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊತ ಇನಿಷಿಯಲಲ್ಲೇ ನಿಮಗೆ ನೀರು ಜಾಸ್ತಿ ಬೇಕಾದರೆ ನೀರು ಹಾಕ್ಕೊಳ್ಳಿ. ಒಂದು ಸತಿ ಅದು ಚೆನ್ನಾಗಿ ಬೆಂದ ಮೇಲೆ ನೀವು ನೀರು ಹಾಕಿದ್ರೆ ಅದು ಚೆನ್ನಾಗಿ ಆಗೋದಿಲ್ಲ. ಸೊ ಏನಾದರೂ ಎಕ್ಸ್ಟ್ರಾ ವಾಟರ್ ಹಾಕಬೇಕಂದ್ರೆ ಇಲ್ಲೇ ಹಾಕ್ಬಿಡಿ. ಸೊ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿಯಲ್ಲಿ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ನನಗೆ ಬರೋವರೆಗೂ ಅದನ್ನು ಸ್ಟಿರ್ ಮಾಡ್ತಾನೆ ಇರ್ತೀನಿ. ಅದಾದಮೇಲೆ ಮಗುಗೆ ಸ್ವಲ್ಪ ತುಪ್ಪ, ನೀವು ಯಾವ ತುಪ್ಪ ಮನೇಲಿ ಯೂಸ್ ಮಾಡ್ತೀರೋ ಅದನ್ನು ಹಾಕಿ
ಮಗುಗೆ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಇದು. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕ್ಲಿಕ್ ಆನ್ ಲೈಕ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ನೋಟಿಫಿಕೇಶನ್ ಬೆಲ್. ಆಲ್ವೇಸ್ ದಿ ಮಾಮ್ಸ್ ಕಾಲ್ ವೇರ್ ಎವರ್ ಯು ಆರ್ ಯು ಹ್ಯಾವ್ ಟು ಅಟೆಂಡ್. ಅದು ಮನೇಲಿದ್ದೀನಿ ಅಂತಂದರೆ ಇಟ್ಸ್ ಲೈಕ್ ಯು ಹ್ಯಾವ್ ಟು ಗೋ ಆ್ಯಂಡ್ ಫೀಡ್ ದೆಮ್ ಅಷ್ಟೇ. ಸೊ ಅವಾಗ ವರ್ಕ್ ಬಗ್ಗೆ ಹೇಗೆ ಮಾಡೋದು, ಇಟ್ಸ್ ರಿಯಲಿ ಇಂಪಾಸಿಬಲ್. ಸೊ ಹೇಗೆ ಹ್ಯಾಂಡಲ್ ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ರೀಸೆಂಟಾಗಿ HR ಆಲ್ಸೋ ಕಾಂಟ್ಯಾಕ್ಟ್ ಮಾಡಿದ್ರು. ದೆನ್ ಐ ಆಲ್ಸೋ ಆಸ್ಕ್ ಫಾರ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್, ಬಟ್ ಹೀ ವಾಸ್ ಲೈಕ್ ಇಟ್ ಡಿಪೆಂಡ್ಸ್ ಆನ್ ಆಲ್ ಅಬೌಟ್ ದಿ ಕ್ಲೈಂಟ್ಸ್ ಅಂತ ಹೇಳಿದ್ರು. ಸೊ ಲೆಟ್ಸ್ ಸಿ what kind of clients I'll get, how my life goes 2021. So keep on watching my video. Let's go to kitchen. ಇವಾಗ ಕ್ಲೀನ್ ಮಾಡಬೇಕು. Finally, this is my clean kitchen and background ಅಲ್ಲಿ ನನ್ನ ಚಿಕ್ಕ ಮಗಳು ಫುಲ್ ಪಿಯಾನೋ ನುಡಿಸ್ತಾ ಇದ್ದಾಳೆ. I thought it will rain today, but don't know whether it will rain or not. ಸೊ ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಯಿತು. ಸೊ ಅತ್ತೆಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ, ಇದನ್ನೆಲ್ಲರಿಗೂ ಅವರೇ ಹಂಚ್ತಾರೆ. ಆ್ಯಂಡ್ ಮನೇಲಿ ದೊಡ್ಡವರು ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟು. ಡಿಸಿಷನ್ನಲ್ಲಿರ್ಬೋದು, ಯಾವುದೇ ಒಂದು ಸಿಚುವೇಷನಲ್ಲಿರ್ಬೋದು, ಎಲ್ಲ ಅವರ ಡಿಸಿಷನ್ ಮೇಲೆ ಆಗುತ್ತೆ. ಸೊ ಅದರಿಂದ ಮನೇಲಿ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಥರ್ಸ್ಡೇ ಈವ್ನಿಂಗ್ 7 o'clock ಆಗಿದೆ.
ಸೊ ಬಾಬಾ ಅವರ ಪೂಜೆ ಮಾಡಿದೆ, ಒಂದು ಕಪ್ ಟೀ ಕುಡಿದೆ, ಆರಾಮಾಗಿ ಕೂತು ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಿಕ್ಕ ಮಗಳು ಕಡೆ ಪ್ಲೇ ಗ್ರೌಂಡ್ ಮ್ಯೂಸಿಕ್ ಬಾರಿಸ್ತಾ ಇದ್ದಾಳೆ. ಆ್ಯಂಡ್ ಇಟ್ಸ್ ಟೈಮ್ ಟು ಸ್ಪೆಂಡ್ ಮೈ ಸಮ್ ಟೈಮ್ ವಿತ್ ಹರ್. ಸೊ ನೈಟ್ಗೆ ಏನೂ ಇರೋಲ್ಲ, ನಾರ್ಮಲ್ ಡಿನ್ನರ್ ತಿಂತೀವಿ ಅಷ್ಟೇ. ಸೊ ಈವ್ನಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.